ನೋಡ್ಕೊಂಡು ಕೂತಾರೆ. ಅದಕ್ಕೆ ಮೇ ಬಿ ಈ ವರ್ಷ ಆಗ್ಲಪ್ಪ ಅಲ್ಲ. ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ನಾವು ಸುದ್ದಿ ಶುರು ಮಾಡೋದಿಕ್ಕೂ ಮೊದಲು ಒಂದು ವಿಷಯದ ಬಗ್ಗೆ ಕ್ಲಾರಿಟಿ ಕೊಟ್ಬಿಡ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಗಳು ಹೇಗೆಲ್ಲ ತಿರುವು ಪಡೀತಾವೆ. ಯಾರೋ ಒಂದು ವಿಷಯದ ಬಗ್ಗೆ ಹೇಳಿದ್ರೆ ಅದಕ್ಕೆ ಹೇಗೆ ರೆಕ್ಕೆ ಪುಕ್ಕ ಹುಟ್ಕೊಳ್ಳುತ್ತೆ ಅನ್ನೋದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಹರಡೋ ಸುದ್ದಿಗಳೇ ಸಾಕ್ಷಿ. ಸದ್ಯಕ್ಕಂತೂ ಅನುಶ್ರೀ ಮದುವೆ ಬಗ್ಗೆ ದೊಡ್ಡ ಚರ್ಚೆ ನಡೀತಾ ಇದೆ. ಇನ್ನೇನು ಅನುಶ್ರೀ ಮದುವೆಗೆ ಜಸ್ಟ್ 28 ದಿನ ಮಾತ್ರ ಬಾಕಿ ಇದೆ. ಆಗಸ್ಟ್ 28ಕ್ಕೆ ಅನುಶ್ರೀ ಮದುವೆ ನೆರವೇರಲಿದೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅನುಶ್ರೀ ಅದ್ಧೂರಿಯಾಗಿ ಮದುವೆ ಮಾಡ್ಕೊಳ್ಳಲಿದ್ದಾರೆ. ಇದಕ್ಕೆ ಬೇಕಾದ ಸಕಲ ತಯಾರಿ ಕೂಡ ಭರ್ಜರಿಯಾಗಿ ನಡೀತಾ ಇದೆ. ಆಮಂತ್ರಣ ಪತ್ರಿಕೆ ಹಂಚೋದಕ್ಕೆ ಶುರು ಮಾಡಿರೋ ಅನುಶ್ರೀ ಮತ್ತು ರೋಷನ್ ಜೋಡಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಗೆ ತಮ್ಮ ಮದುವೆ ಕಾರ್ಡ್ ಕೊಟ್ಟು ಬರ್ತಿದ್ದಾರೆ. ಅತ್ತ ಎರಡೂ ಕುಟುಂಬದಲ್ಲಿ ತಯಾರಿ ನಡೀತಾ ಇದೆ. ಇದೇ ಹೊತ್ತಲ್ಲೇ ಈಗ ಯಶ್ ತಾಯಿ ಹೇಳಿದ ಮಾತು ಜೋರಾಗಿ ಕೇಳ್ತಾ ಇದೆ. ಅದ್ರಲ್ಲೂ ಅನುಶ್ರೀ ಮದುವೆಯ ಜವಾಬ್ದಾರಿಯನ್ನ ಯಶ್ ತಾಯಿ ಹೊತ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿ ಕೇಳಿ ಬರ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ಕನ್ನಡದ ಖ್ಯಾತ ನಿರೂಪಕಿ ಅನುಶ್ರೀ ಸದ್ಯ ಜಿ ಕನ್ನಡ ವಾಹಿನಿಯ ನಿರೂಪಣೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಇದರ ಮಧ್ಯೆ ಹಲವು ವೇದಿಕೆ ಕಾರ್ಯಕ್ರಮ ಮತ್ತು ಸಿನಿಮಾ ಈವೆಂಟ್ ನಲ್ಲೂ ನಿರೂಪಣೆ ಮಾಡ್ತಾ ಇದ್ದಾರೆ. ಅನುಶ್ರೀ ಯಾವುದೇ ವೇದಿಕೆಗೆ ಬಂದ್ರೂ ಪ್ರೇಕ್ಷಕರಿಗೆ ಮನೋರಂಜನೆಯಲ್ಲಿ ಕೊರತೆ ಇರಲ್ಲ. ಮಾತಿನ ಮೂಲಕವೇ ಮೋಡಿ ಮಾಡೋ ಅನುಶ್ರೀಗೆ ಅದೆಷ್ಟೋ ಮಂದಿ ಕ್ಲೀನ್ ಬೋಲ್ಡ್ ಆಗಿದ್ದಾರೆ. ಇಂಥ ಮಾತಿನ ಮಲ್ಲಿಗೆ ಈಗ ಮದುವೆ ಕಾಲ ಕೂಡ್ ಬಂದಿದೆ. ಎಷ್ಟು ದಿನ ಅನುಶ್ರೀ ಅವರೇ, ನಿಮ್ ಮದುವೆ ಯಾವಾಗ, ಮದುವೆ ಊಟ ಯಾವಾಗ ಹಾಕಿಸ್ತೀರಾ ಅಂತಿದ್ದವರಿಗೆ ಈಗ ಉತ್ತರ ಸಿಗ್ತಾ ಇದೆ. ಈ ವರ್ಷದ ಆರಂಭದಲ್ಲೇ ಖಂಡಿತ ಈ ವರ್ಷ ಮದುವೆ ಆಗ್ತೀನಿ ಅಂದಿದ್ದ ಅನುಶ್ರೀ ತಮ್ಮ ಮಾತಿನಂತೆ ಮದುವೆಗೆ ಸಿದ್ಧವಾಗಿದ್ದಾರೆ. ಆತ್ಮೀಯರೇ, ಯಶ್ ತಾಯಿ ಪುಷ್ಪಾ ಅರುಣ್ ಕುಮಾರ್ ಅವರ ಹೊಸ ನಿರ್ಮಾಣ ಸಂಸ್ಥೆ PA ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ಚೊಚ್ಚಲ ಸಿನಿಮಾ ಮೂಡಿ ಬಂದಿದೆ. ಅದೇ ಕೊತ್ತಲವಾಡಿ. ಈ ಕೊತ್ತಲವಾಡಿ ಸಿನಿಮಾದ ಟೀಸರ್ ಲಾಂಚ್ ಈವೆಂಟ್ ನಿರೂಪಣೆ ಜವಾಬ್ದಾರಿಯನ್ನ ಆಂಕರ್ ಅನುಶ್ರೀ ಹೊತ್ತಿದ್ರು. ಈ ವೇಳೆ ವೇದಿಕೆಯಲ್ಲಿ ಯಶ್ ಅವರ ತಾಯಿ ಪುಷ್ಪಾ ಜೊತೆ ಮಾತನಾಡ್ತಾ ಇರುವಾಗ ಮದ್ವೆ ವಿಷಯ ಪ್ರಸ್ತಾಪ ಆಗಿದೆ. ಏನೋ ನನ್ ಮದ್ವೆ ಆದ್ರೆ ಮಳೆ ಬೆಳೆ ಎಲ್ಲ ಚೆನ್ನಾಗ್ ಆಗುತ್ತೆ ಅನ್ನೋ ಲೆವೆಲ್ಗೆ ಎಲ್ರೂ ನನ್ನ ಮದ್ವೆಗಾಗಿ ಕಾದ್ ಕುಳಿತಿದ್ದಾರೆ. ಈ ವರ್ಷ ನನ್ ಮದ್ವೆ ಆಗ್ಲಿ ದೇವ್ರೆ, ಮದ್ವೆನೂ ನೀವೇ ಮಾಡಿಸ್ತೀರಾ ಅಂದಿದ್ದಾರೆ. ಈ ಮಾತಿಗೆ ಯಶ್ ತಾಯಿ ಪುಷ್ಪಾ, ಅಲ್ಲಮ್ಮ ಈಗಾಗ್ಲೇ 2 ಮದ್ವೆ ಮಾಡ್ಸಿದೀನಿ, ನಿನ್ ಮದ್ವೆ ಮಾಡ್ಸೋದಿಲ್ವಾ ಅಂತ ತಮಾಷೆ ಮಾಡಿದ್ದಾರೆ. ಇದಕ್ಕೆ ಅನುಶ್ರೀ, ನನ್ ಮದುವೆ ಜವಾಬ್ದಾರಿಯನ್ನ ಪುಷ್ಪಮ್ಮ ಹೊತ್ಕೊಂಡಿದ್ದಾರೆ ಅಂದಿದ್ರು. ಅದೇ ಈಗ ಎಲ್ಲಾ ಕಡೆ ವೈರಲ್ ಆಗ್ತಾ ಇರೋದು. ಅನುಶ್ರೀ ಮದುವೆಯನ್ನ ಯಶ್ ತಾಯಿಯೇ ಮುಂದೆ ನಿಂತು ಮಾಡಿಸ್ತಿದ್ದಾರೆ. ಇಡೀ ಮದುವೆ ಜವಾಬ್ದಾರಿಯನ್ನ ಯಶ್ ತಾಯಿ ಹೊತ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಆತ್ಮಿಕರೇ, ನಾವು ಇದೇ ಕಾರಣಕ್ಕಾಗಿ ಸುದ್ದಿ ಆರಂಭದಲ್ಲೇ ಒಂದ್ ಮಾತು ಹೇಳಿದ್ವಿ. ಈ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅನ್ನೋರೇ ಜಾಸ್ತಿ. ಅಸಲಿ ವಿಷಯ ಬಿಡ್ತಾರೆ, ಇನ್ಯಾವುದನ್ನು ಹಿಡ್ಕೊಂಡು ದೊಡ್ಡ ಸುದ್ದಿ ಮಾಡ್ತಾರೆ ಅಂತ. ಈಗ ಅನುಶ್ರೀ ವಿಷಯದಲ್ಲೂ ಆಗಿದ್ದು ಇದೆ. ಅನುಶ್ರೀ ಮದುವೆ ಆಗ್ತಿದ್ದಾರೆ ಅನ್ನೋದು ಇಡೀ ಕರುನಾಡಿಗೆ ಗೊತ್ತಿರೋ ವಿಷಯ. ಈಗಾಗಲೇ ಮದುವೆ ತಯಾರಿ ಕೂಡ ನಡೀತಾ ಇದೆ. ಹೀಗಾಗಿಯೇ ಯಶ್ ತಾಯಿ ಹೇಳಿದ ಮಾತುಗಳನ್ನ ಇದಕ್ಕೆ ಲಿಂಕ್ ಮಾಡ್ತಿದ್ದಾರೆ. ಅನುಶ್ರೀ ಮದುವೆಗೆ ಯಶ್ ತಾಯಿಯದ್ದೇ ಜವಾಬ್ದಾರಿ ಅಂತ. ಯಶ್ ಕುಟುಂಬಕ್ಕೂ ಅನುಶ್ರೀಗೂ ಒಂದೊಳ್ಳೆ ಬಾಂಡಿಂಗ್ ಇದೆ. ಅನುಶ್ರೀ ಮದುವೆಗೆ ಯಶ್ ಕುಟುಂಬದವರನ್ನ ಕರೀತಾರೆ. ಹೀಗಾಗಿ ಎಲ್ರೂ ಬಂದು ಆಶೀರ್ವದಿಸಿ ಹೋಗ್ತಾರೆ. ಹಾಗಂತ ಮದುವೆ ಜವಾಬ್ದಾರಿಯನ್ನೇ ಅವರು ಹೊತ್ಕೊಳ್ತಾರೆ ಅಂತ ಹೇಳೋದಿಕ್ಕಾಗಲ್ಲ. ಅನುಶ್ರೀಗೆ ಮದುವೆ ಅನ್ನೋದು ದೊಡ್ಡ ಕನಸಾಗಿತ್ತು. ತಮ್ಮ ಕನಸುಗಳನ್ನೆಲ್ಲ ಈಡೇರಿಸೋ ಹುಡುಗ ಬೇಕು. ಅಂದ್ರೆ ಆಸ್ತಿ ಅಂತಸ್ತು ಈಡೇರಿಸೋ ಹುಡುಗ ಅಂತಲ್ಲ, ತಮ್ಮ ಅಂತರಾಳವನ್ನ ಅರಿತುಕೊಳ್ಳೋ ಹುಡುಗ ಬೇಕಿತ್ತು. ಅಂತ ಹುಡುಗನೇ ಈಗ ಸಿಕ್ಕಿದ್ದಾರೆ. ಹೀಗಾಗಿ ಅದ್ದೂರಿಯಾಗಿ ಮದುವೆ ಆಗ್ತಾ ಇದ್ದಾರೆ. ಆತ್ಮಿಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.